ಇವನೇ ಇವನೇ ಶಿವಾನಿ, ಇವನೇ ನನ್ನ ಕನ್ಸಲ್ಲಿ ಬಂದಿದ್ದು. ಇವನಿಗೆ ಯಾರೋ ಹೊಡಿತಾ ಇದ್ರು ಶಿವಾನಿ. ಇವನೇ ನನ್ನ ಕಾಡ್ತಾ ಇದ್ದಿದ್ದು ಶಿವಾನಿ. ನೋಡಿಲ್ಲಿ, ನೋಡಿ ಇವನೇ. ಮನಸ್ಸಿನ ಶಕ್ತಿಗೆ ಕೊನೆ ಅನ್ನೋದೇ ಇಲ್ಲ ತ್ರಿಶೂಲ್. ಅದಕ್ಕೆ ಹೇಳೋದು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದಂತೆ ಅಂತ. ಬಿಡಿಸು ತ್ರಿಶೂಲ್, ನಿನ್ನ ಮನಸ್ಸಲ್ಲಿ ಮೂಡಿರೋ ಚಿತ್ರನ ಇದ್ರ ಮೇಲೆ ಬಿಡಿಸು. ಆಗಲ್ಲ ಶಿವಾನಿ, ನನಗೆ ಪೇಂಟಿಂಗ್ ಮಾಡೋಕ್ಕೆ ಬರೋದಿಲ್ಲ. ಪ್ರಯತ್ನ ಮಾಡೋದಕ್ಕೂ ಮುಂಚೆ ಆಗಲ್ಲ ಅನ್ನೋದು ಗೆಲ್ಲೋರ ಲಕ್ಷಣ ಅಲ್ಲ ಶಿವಾನಿ. ಪೇಂಟಿಂಗ್ ಬಗ್ಗೆ ನನಗೆ ಗಂಧ ಗಾಳಿ ಗೊತ್ತಿಲ್ಲ. ಮಾಡಿದ್ರೆ ಹೇಗೆ ಮಾಡಲಿ ನಾನು? ಯಾಕಾಗಲ್ಲ? ಹಾಂ, ನೀನು ಮನ್ಸು ಮಾಡಿದಾಗ ದೂರದಲ್ಲಿರೋ ವಸ್ತು ನಿನ್ನ ಕೈಗೆ ಬರಲಿಲ್ವಾ? ವೇಗವಾಗಿ ಹೋಗ್ತಿದ್ದ ಗಾಡಿ ನಿಲ್ಲಿಲ್ವಾ? ನೀನು ಮನ್ಸು ಮಾಡಿದಾಗ ಎಲ್ಲೋ ದೂರದಲ್ಲಿ ಬಿದ್ದಿದ್ದ ಕಲ್ಲು ನಿನ್ನ ಕೈಗೆ ಬರಲಿಲ್ವಾ? ಅಷ್ಟು ಶಕ್ತಿ ಇರೋ ನಿನಗೆ ನಿನ್ನ ಮನಸ್ಸಲ್ಲಿ ಮೂಡಿರೋ ಚಿತ್ರನ ಇದ್ರ ಮೇಲೆ ಬಿಡ್ಸೋಕ್ಕಾಗಲ್ವಾ? ನೀನು ಬಿಡಿಸೋ ನಿನ್ನ ಚಿತ್ರ ನೋಡಿ ನಿನಗೆ ನೀನು ಯಾರು ಅಂತ ಅರ್ಥ ಆಗುತ್ತೆ. ಅದಕ್ಕೆ ನಾನು ಕಾಯ್ತಾ ಇದ್ದೀನಿ ಆದಿಶೇಷ. ನಿನ್ನ ಶಕ್ತಿ ಮೇಲೆ ನನಗೆ ನಂಬಿಕೆ ಇದೆ ತ್ರಿಶೂಲ್, ಬಿಡಿಸು. ಕಾರ ಹುಣ್ಣಿಮೆಯೆಂದು ಶುರುವಾದ ಈ ಪ್ರಯಾಣ 24 ವರ್ಷಕ್ಕೆ ಕಾರ್ಕೋಟಕ ಅಮಾವಾಸ್ಯೆಯ ಕಡೆಗೆ ಹೆಜ್ಜೆ ಇಡ್ತಾ ಇದೆ. ಬರೀ ಅದು ನಿನ್ನ ಪ್ರಯಾಣವಲ್ಲ ದಿಗ್ವಿಜಯ, ಆದಿಶೇಷನ ಪ್ರಯಾಣ, ನಾಗಿಣಿಯ ಪ್ರಯಾಣ. ನಾಗಮಣಿ ಅನ್ನೋದು ನಿನಗೆ ಸ್ವಾರ್ಥ, ಆದರೆ ಅವರಿಗದು ಅಸ್ತಿತ್ವ. ಸ್ವಾರ್ಥಕ್ಕೋಸ್ಕರ ಪ್ರಾಣ ತೆಗೆಯೋರು ಸಿಗ್ತಾರೆ, ಆದರೆ ಅಸ್ತಿತ್ವಕ್ಕೋಸ್ಕರ ಪ್ರಾಣ ಬಿಡೋರು ಇದ್ದಾರೆ. ನಾಗಗಳು ಆ ಗುಣದವರು, ಹಾಗಾಗಿ ಅವರ ಪ್ರಯತ್ನಕ್ಕೆ ಫಲ ಜಾಸ್ತಿ. ಆದ್ರೆ ಬಾಬಾ, ನಿನಗೆ ಸಮಸ್ಯೆ ಇದೆ. ಮುಂದೆ ಇರೋ ಕಾರ್ಕೋಟಕ ಅಮಾವಾಸ್ಯೆ ಹತ್ತಿರ ಬರ್ತಾ ಇದ್ದ ಹಾಗೆ ನಾಗಿಣಿ ಮತ್ತು ಆದಿಶೇಷನಿಗೆ ಶಕ್ತಿ ದುಪ್ಪಟ್ಟಾಗುತ್ತೆ. ಆಮೇಲೆ ಅವರನ್ನ ಸೋಲಿಸೋದಕ್ಕೆ ಈ ಜಗತ್ತಿನಲ್ಲಿ ಯಾವ ಶಕ್ತಿಗೂ ಆಗಲ್ಲ. ನೀನು ಆ ಶಕ್ತಿಯನ್ನು ಮೀರಿದವನಲ್ಲ ದಿಗ್ವಿಜಯ. ಬಾಬಾ, ಆದಿಶೇಷನಿಗೆ ನಾಗಿಣಿಗೆ ಶಕ್ತಿ ಬಂದು ಸತ್ಯ ಗೊತ್ತಾಗ್ಬಿಟ್ರೆ ಏನ್ ಗತಿ? ನಾಶ ಆಗುತ್ತೆ, ಸರ್ವನಾಶ ಆಗುತ್ತೆ. ನಾಗಮಣಿಯನ್ನು ಅಪಹರಿಸಿದವರು ಮತ್ತು ಆದಿಶೇಷನ ಸಾವಿಗೆ ಕಾರಣರಾದವರು ಎಲ್ಲರೂ ನಾಶವಾಗಿ ಹೋಗ್ತಾರೆ. ಬಾಬಾ, ಈಗ ನಾನೇನ್ ಮಾಡ್ಲಿ? ನಾಗಮಣಿ ಒಲ್ದು ನನಗೆ ಅಮರತ್ವ ಸಿಗೋದೇ ಇಲ್ವಾ? ಸಿಗುತ್ತೆ. ಮುಂದಿನ ಅಮಾವಾಸ್ಯೆ ಅಂತ್ಯಂತ ಅಮಾವಾಸ್ಯೆ ಅಲ್ಲ, ಅತಿ ಘೋರವಾದ ಕಾರ್ಕೋಟಕ ಅಮಾವಾಸ್ಯೆ. ಅವತ್ತು ನಾಗಮಣಿಯ ಮಹಾಶಕ್ತಿ ನಿನ್ನ ವಶವಾಗುತ್ತೆ, ಅಮರತ್ವ ನಿನ್ನದಾಗುತ್ತೆ. ಅಲ್ಲಿಯವರೆಗೂ ನೀನು ಮೈಮರೆಯಬೇಡ, ಎಚ್ಚರಿಕೆಯಿಂದ. ಆದಿಶೇಷ, ನೀನು ನಿನ್ನ ಚಿತ್ರ ಬಿಡಿಸಿದ ನಂತರ ಪೂರ್ವ ಜನ್ಮದ ನೆನಪುಗಳು ನಿನಗೆ ಎದುರಾಗಿ ನಾನು ನನಗೆ ನೆನಪಾಗುವ ಕ್ಷಣಕ್ಕೆ ಕಾಯ್ತಾ ಇದ್ದೀನಿ. 24 ವರ್ಷಗಳ ಕಾಯುವಿಕೆಗಿಂತ ಈ 24 ಕ್ಷಣದ ಕಾಯುವಿಕೆ ಜಾಸ್ತಿ ಅನಿಸ್ತಾ ಇದೆ. ಬೇಗ ಚಿತ್ರ ಬಿಡಿಸು ಆದಿಶೇಷ. ನೀನು ಬಿಡಿಸ್ತಾ ಇರೋ ಚಿತ್ರ ಬೇರೆ ಯಾರ್ದು ಅಲ್ಲ, ನಾಗಲೋಕದ ಚಿತ್ರ, ಈ ಶಿವಾನಿ ಚಿತ್ರ.
ಇವನೇ ಶಿವಾನಿ, ಇವನೇ ನನ್ನ ಕನ್ಸಲ್ಲಿ ಬಂದಿದ್ದು. ಇವನಿಗೆ ಯಾರೋ ಹೊಡಿತಾ ಇದ್ರು ಶಿವಾನಿ. ಇವನೇ ನನ್ನ ಕಾಡ್ತಾ ಇದ್ದಿದ್ದು ಶಿವಾನಿ. ನೋಡಿಲಿ, ನೋಡಿ ಇವನೇ. ಯೋಚನೆ ಮಾಡಿದ್ರು ಶೂರ್, ಕನಸಲ್ಲಿ ಇವನ ಜೊತೆ ಬೇರೆ ಯಾರ್ದಾರು ಮುಖ ಕಾಣಿಸ್ತಾ ನಿನಗೆ? ಯೋಚನೆ ಮಾಡು. ಇಲ್ಲ ಶಿವಾನಿ, ಕನ್ಸಲ್ಲಿ ಬೇರೆ ಏನೂ ಸರಿಯಾಗಿ ಗೊತ್ತಾಗಿಲ್ಲ. ಅವನ ಮುಖ ಮಾತ್ರ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಆದಿಶೇಷನ ಚಿತ್ರ ಬಿಡಿಸ್ಬಿಟ್ಟ. ಆದ್ರೆ ಅವನೇ ಆದಿಶೇಷ ಅಂತ ಅವನಿಗೆ ಯಾಕೆ ಗೊತ್ತಾಗ್ತಾ ಇಲ್ಲ? ಅವಾಗ ಗೊಂದಲದ ಮಾತಾಡ್ತಾ ಇರ್ತಾನೆ. ಆದ್ರೆ ಜನ್ಮದ ನೆನಪುಗಳು ಅವನಿಗೆ ಪೂರ್ತಿಯಾಗಿ ಬರ್ತಾನೆ ಇಲ್ವಲ್ಲ. ಅವನಿಗೆ ಯಾವ ಶಕ್ತಿ ಬಂದು ಸೇರಿದ್ರು ನೆನಪಿನ ಶಕ್ತಿ ಒಂದಿಲ್ಲದೆ ಹೋದ್ರೆ ಯಾವ ಪ್ರಯೋಜನನೂ ಇಲ್ಲ. ನಮ್ಮ ಮುಂದೆ ಈಗ ದೊಡ್ಡ ಗುರಿನೇ ಇದೆ. ಆದ್ರೆ ಆ ಗುರಿನ ತಲುಪಬೇಕಾಗಿರೋ ದಾರಿ ಮಾತ್ರ ಸ್ಪಷ್ಟ ಆಗ್ತಾ ಇಲ್ಲ. ಅದಾಗಬೇಕು ಅಂದ್ರೆ ತ್ರಿಶೂಲ್ಗೆ ಅವನೇ ಆದಿಶೇಷ ಅಂತ ಗೊತ್ತಾಗಬೇಕು. ನಾನವನು ಶಿವಾನಿ ಅಂತ ಅರ್ಥ ಆಗಬೇಕು. ಆದ್ರೆ ಹೇಗೆ? ನಾಗಮಣಿನ ಅಪಹರಿಸಿದವ್ರು ಯಾರು, ಅವನನ್ನ ಕೊಂದವ್ರು ಯಾರು ಅಂತ ಅವನು ಕಂಡು ಹಿಡಿಬೇಕು. ಇದೆಲ್ಲ ಹೇಗಾಗುತ್ತೆ? ಪರಮೇಶ್ವರ, ನಿನ್ ಸಹಾಯ ನನಗೆ ಬೇಕು. ತ್ರಿಶೂಲ್ಗೆ ಹಳೆ ಜನ್ಮದ ಎಲ್ಲ ನೆನಪುಗಳು ಬರೋ ಹಾಗೆ ನಿನ್ ಸಹಾಯ ಮಾಡಬೇಕು ತಂದೆ. ನಾಳೆ ಸೂರ್ಯೋದಯ ಅವನ ಮನಸ್ಸನ್ನ ಬೆಳಗೋ ಹಾಗೆ ಮಾಡು. ವಾಸುಕಿ, ನಿನ್ನ ಜೀವನದಲ್ಲಿ ನಡೀತಿರೋ ಘಟನೆಗಳು ನನಗೆ ಪೂರಕವಾಗ್ತಾ ಇದೆಯೋ ಅಥವಾ ಮಾರಕವಾಗ್ತಾ ಇದೆಯೋ ಅಂತ ನನಗೆ ಗೊತ್ತಾಗ್ತಿಲ್ಲ. ಏನಾಯ್ತು ಮಗಳೇ? ತ್ರಿಶೂಲ್ಗೆ ಇದು ಅವನ ಪುನರ್ಜನ್ಮ ಅನ್ನೋದು ಗೊತ್ತಾಗಿದೆ. ಆದ್ರೆ ಪೂರ್ವ ಜನ್ಮದಲ್ಲಿ ಅವನು ಏನಾಗಿದ್ದ ಅನ್ನೋದೇ ಅವನಿಗೆ ಗೊತ್ತಿಲ್ಲ. ನನ್ನ ಬಗ್ಗೆ ಅಂತೂ ನೆನಪೇ ಇಲ್ಲ. ಪುನರ್ಜನ್ಮದ ವಿಚಾರ, ಪೂರ್ವ ಜನ್ಮದ ವಿಚಾರ ಎಲ್ಲದನ್ನು ಅವನ್ಗೆ ಯಾರೋ ಹೇಳಿದ್ರು ಕೂಡ ಅವನದ್ ಯಾವುದನ್ನು ನಂಬ್ತಿಲ್ಲ. ಈಗ ಅವನ್ಗೆ ವಿಶೇಷವಾದ ಶಕ್ತಿಗಳು ಕೂಡ ಲಭಿಸಿದೆ. ಶಕ್ತಿ ಅಂದ್ರೆ ದೂರದ ವಸ್ತುಗಳನ್ನ ಅವನ ಕಡೆ ಸೆಳೆಯುವ ಶಕ್ತಿ, ಹಾಗೂ ಅದನ್ನ ಸನ್ನೆಯಿಂದ ಸ್ತಂಭಿಸುವ ಶಕ್ತಿ. ಅದು ಆದಿಶೇಷನಿಗಿದ್ದ ವಿಶೇಷವಾದ ಶಕ್ತಿಗಳು. ಈ ಜನ್ಮದಲ್ಲಿ ಅವನಿಗೆ 24 ವರ್ಷ ತುಂಬುವ ಹೊತ್ತಿಗೆ ಒಂದೊಂದು ಶಕ್ತಿಗಳು ಅವನಿಗೆ ಸೇರ್ತಾ ಹೋಗ್ತಿದೆ ಅಷ್ಟೇ. ಆದ್ರೆ ಅವನಿಗೆ ಪೂರ್ವ ಜನ್ಮದ ಯಾವ ನೆನಪುಗಳು ಇಲ್ವಲ್ಲ ವಾಸುಕಿ? ಆದಿಶೇಷನ ಈ ಜನ್ಮಕ್ಕೂ ಪೂರ್ವ ಜನ್ಮಕ್ಕೂ ಮಧ್ಯೆ ಒಂದು ಪರದೆ ಇದೆ, ಅದು ಸರಿಲೇಬೇಕು. ಹಾಗಾದ್ರೆ ತ್ರಿಶೂಲ್ಗೆ ಅವನೇ ಆದಿಶೇಷ ಅನ್ನೋದು ಗೊತ್ತಾಗುತ್ತಾ? ನಾನೇ ಅವನ ಶಿವಾನಿ ಅನ್ನೋದು ನೆನಪಾಗುತ್ತಾ? ಅವನನ್ನ ಕೊಂದು ನಾಗಮಣಿನ ಅಪಹರಿಸಿದ ದುಷ್ಟರನ್ನ ಸಂಹಾರ ಮಾಡಿ ನಾಗಮಣಿನ ಪಡ್ಕೊಂಡು ನಾವು ನಾಗಲೋಕಕ್ಕೆ ಮರಳಿ ಹೋಗ್ಬೋದಾ ವಾಸುಕಿ? ಖಂಡಿತ ಸಾಧ್ಯ ಆಗ್ತಾ ಇತ್ತು.
ಆದ್ರೆ ಆದಿಶೇಷನ ಈ ಜನ್ಮಕ್ಕೂ ಪೂರ್ವ ಜನ್ಮಕ್ಕೂ ಮಧ್ಯೆ ಇರುವ ಕತ್ತಲ ಪರದೆಯನ್ನ ಕಳಚೋ ಕೆಲಸ ನೀನು ಮಾಡ್ಲೇ ಇಲ್ವಲ್ಲ. ಅದು ನಿನ್ನಿಂದ ಮಾತ್ರ ಸಾಧ್ಯ. ಆದ್ರೆ ಇಷ್ಟು ವರ್ಷಗಳಿಂದ ನಿನ್ನಿಂದ ಅದಾಗ್ಲೇ ಇಲ್ವಲ್ಲ ಶಿವಾನಿ. ನೆನಪಿರ್ಲಿ ಶಿವಾನಿ, ಕಳೆದ 24 ಸಂವತ್ಸರಗಳಿಂದ ಅವನಿಗೆ ಪೂರ್ವ ಜನ್ಮದ ನೆನಪು ತರಿಸೋ ಕೆಲಸ ನಿನ್ನಿಂದ ಆಗಲಿಲ್ಲ. ಕಾರ್ಕೋಟಕ ಅಮಾವಾಸ್ಯೆಯ ಒಳಗೆ ನಿನ್ನಿಂದ ಅದು ಸಾಧ್ಯವಾಗದೆ ಹೋದರೆ ನಾಗಮಣಿ ಮಾತ್ರ ಅಲ್ಲ, ಆದಿಶೇಷ ಕೂಡ ನಿನ್ನ ತಕ್ಕೋದಿಲ್ಲ. ಹೋಗು, ನಿನ್ನಿಂದಾಗುವ ಸರ್ವ ಪ್ರಯತ್ನಗಳನ್ನು ಮಾಡು. ನಿನ್ನ ಹತ್ರ ಇನ್ನೂ ಜಾಸ್ತಿ ದಿನಗಳು ಉಳಿದಿಲ್ಲ. ಇದನ್ನ ನೆನಪಿಟ್ಕೋ. ನೀವು ಮನೇಲಿದ್ದವ್ರು ಇದ್ದಕ್ಕಿದ್ದಾಗ ಎಲ್ಲಿ ಹೋಗಿ ಬಿದ್ರಿ ಅಂತ ಕೇಳಿದ ತಕ್ಷಣ ಮನ್ಸು ಯಾಕೋ ಸರಿ ಇಲ್ಲ ಯಜಮಾನ್ರು. ನನ್ನ ಮನ್ಸಲ್ಲಿ ಯಾಕೋ ಭಯ ಕಾಡ್ತಾ ಇದೆ. ಈ ವಿಷಯವಾಗಿ ಬಾಬಾ ಹತ್ರ ಮಾತಾಡಿದ್ರೆ ಯಜಮಾನ್ರೆ ಏನು ಹೇಳಿದ್ರು? ಎಚ್ಚರಿಸಿದ್ರು. ಆದಿಶೇಷನಿಗೆ ಶಕ್ತಿ ಪ್ರಾಪ್ತಿ ಆಗ್ಬಿಟ್ಟಿದೆ, ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ರು. ಸ್ವಲ್ಪ ದಿವಸದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಎಷ್ಟು ಎಚ್ಚರಿಕೆಯಿಂದ ಇದ್ರೂ ಸಾಲದು ಅಂದ್ರು. ಆ ನಾಗಿಣಿ ಆದಿಶೇಷನಿಂದ ಯಾವಾಗ ಬೇಕಾದ್ರೂ ತೊಂದರೆ ಆಗ್ಬೋದು ಅಂದ್ರು. ಅಂದ್ರೆ ಯಜಮಾನ್ರೆ ನಾವು ನಾಗಿಣಿ ಆದಿಶೇಷನ ಹುಡುಕ್ತಾ ಇರೋ ಹಾಗೆ ಅವರು ನಮ್ಮನ್ನ ಹುಡುಕ್ತಾ ಇದ್ದಾರೆ ಅಂದ್ರು. ನಾನೇ ಹುಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆಯಲ್ಲ, ಏನಾಗಿದೆ ನನಗೆ? ಏನೂ ಆಗ್ಬಾರ್ದು ಯಜಮಾನ್ರೆ, ನಿಮ್ಗೇನು ಆಗ್ಬಾರ್ದು. ನನಗೇನು ಆಗ್ಬಾರ್ದು ಅಂದ್ರೆ ಇರೋದು ಒಂದೇ ದಾರಿ. ಯಾವ ದಾರಿನೂ ಕಾಣಿಸ್ತಾನೆ ಇಲ್ಲ. ಮನಸ್ಸಿನ ಗೊಂದಲಗಳು ತುಂಬ ಜಾಸ್ತಿ ಆಗ್ತಾ ಇದೆ. ಆ ಅಘೋರಿ ಹತ್ರ ಮಾತಾಡಿದ್ಮೇಲೆ ಅವ್ರು ಹೇಳಿದೆಲ್ಲ ನಿಜ ಇರ್ಬೋದು ಅಂತ ಅನ್ಸಕ್ ಶುರು ಆಗ್ಬಿಟ್ಟಿದೆಯಲ್ಲ. ಅಕಸ್ಮಾತ್ ಅವ್ರು ಹೇಳಿದೆಲ್ಲ ನಿಜ ಆಗಿದ್ರೆ ನಾನು ನಿಜವಾಗ್ಲೂ ಯಾರು? ನನ್ನ ಶತ್ರುಗಳು ಯಾರು? ನಮ್ಮ ಶತ್ರುಗಳು ನಮ್ಮನ್ನ ಹುಡುಕೋಕ್ ಮುಂಚೆ ನಾವೇ ಅವ್ರನ್ನ ಹುಡುಕಿ ಕೊಲ್ಲಬೇಕು. ಹೌದು ಯಜಮಾನ್ರೆ, ನೀವು ಹೇಳ್ತಾ ಇರೋದು ಸರಿ. ನೀವು ಹೇಳ್ದಾಗೆ ಆದಷ್ಟು ಬೇಗ ಆ ನಾಗಿಣಿನ ಆದಿಶೇಷನ ಮುಗಿಸ್ಬಿಡ್ಬೇಕು. ಯಜಮಾನ್ರೆ, ನಾವು ಅಲ್ಲಿದ್ದು ಇಲ್ಲಿಗೆ ಬಂದು ನನಗೂ ಗೊತ್ತಿಲ್ಲ ನಂದೀಶ. ಆದಿಶೇಷ ಅದೆಷ್ಟೇ ಬಲಶಾಲಿ ಆಗಿದ್ರು ಸರಿ, ಅದು ಯಾವ ಶಕ್ತಿ ಅವನ್ನ ಕಾಪಾಡ್ತಾ ಇದ್ರು ಸರಿ, ಆದಿಶೇಷ ಮತ್ತೆ ನಾಗಿಣಿನ ಅವನ ಸಂಸಾರ ಮಾಡ್ತೀನಿ. ಮೊನ್ನೆ ಕೂಡ ಹೀಗೆ ಮಾತಾಡ್ತಾ ಇದ್ದವನು ಎಲ್ಲೋ ಬಂದು ಬಿದ್ದಿದೆ. ಇವತ್ತು ಹಾಗೆ. ಇವತ್ತು ನಾವು ಮಾತಾಡ್ಕೊಂಡಿದ್ದು, ಮೊನ್ನೆ ನಾನು ಮಾತಾಡಿದ್ದು ಯಾರನ್ನೋ ಸಾಯಿಸೋ ವಿಚಾರ. ಇವತ್ತು ನಾನು ಅದೇ ವಿಚಾರ ಮಾತಾಡ್ತಾ ಇದ್ದೆ. ಹೀಗಾಗಿದೆ. ಯಾರಂತ ನನ್ನ ಹೆಸರು ಹೇಳಲ್ಲ, ನೀನೇ ಊಹೆ ಮಾಡ್ತೀನಿ. ಮತ್ತೆ ಅದೇ ವಿಚಾರ ಹೇಳಿದ್ರೆ ಅರ್ಥ ಆಯ್ತು ಯಜಮಾನ್ರೆ, ಅದ್ರ ಬಗ್ಗೆ ಮಾತಾಡೋದು ಬೇಡ. ಆದ್ರೆ ನಾವು ಇಲ್ಲಿಂದ ಹೇಗೆ ತಪ್ಪಿಸ್ಕೊಳ್ಳೋದು? ಒಂದು ಹೆಜ್ಜೆ ಮುಂದೆ ಇಟ್ರು ಪ್ರಪಾತಕ್ಕೆ ಬಿಟ್ಬಿಡ್ತೀವಿ ಯಜಮಾನ್ರೆ. ಯಜಮಾನ್ರೆ, ಎಷ್ಟೆಷ್ಟೋ ಕನಸು ಕಂಡಿದ್ದೆ, ಎಷ್ಟೆಷ್ಟೋ ಆಸೆಗಳು ಇಟ್ಕೊಂಡಿದ್ದೆ. ಆದ್ರೆ ಈಗ ಅಯ್ಯೋ ಅಯ್ಯೋ, ನನಗೂ ಎಲ್ಲ ಹೋಯ್ತು ಮುಗ್ದು ಹೋಗ್ತಾ ಇದೆ. ಇಲ್ಲಿಂದ ಹೇಗೆ ತಪ್ಪಿಸ್ಕೊಂಡು ಹೋಗೋದು? ನಾನು ಯಾಕೆ ಇಲ್ಲಿ ಬಂದಿದ್ದೀನಿ? ಏನಾಯ್ತು ನನಗೆ? ಏನ್ ಮಾಡೋದು? ಯಜಮಾನ್ರೆ, ಅಪ್ಪ, ತ್ರಿಶೂಲ್, ನೀನು ಇಲ್ಲಿಗೆ ಹೇಗೆ ಬಂದ? ಅಪ್ಪ ನೀವಿಬ್ರು ಯಾಕೆ ಇಲ್ಲಿ ಯಾಕೆ ಬಂದ್ರಿ? ಅಲ್ಲಪ್ಪ, ಅದು ಏನಾಯ್ತು ಅಂದ್ರೆ ಮನೇಲಿ
ಮನೇಲಿ ಇವನಿಗೆ ಮಾಡೋ ಕೆಲಸ ಇಲ್ಲ ಅಂತ ಇಲ್ಲಿಗೆ ಕರ್ಕೊಂಬಂದು ಸಿಗಾಕ್ಸಿದ್ದಾನೆ. ಅವನ್ನ ಕಾಪಾಡಕ್ಕೆ ಹೋಗಿ ನಾನು ಸಿಕ್ಕಾಕೊಂಡೆ. ಸದ್ಯ ಸರಿಯಾದ ಸಮಯಕ್ಕೆ ನೀನು ಬಂದೆ. ಅಲ್ಲ ನೀನಂಗಿಲ್ಲಿ ಮನೇಲಿದ್ದು ಇದ್ದಕ್ಕಿದ್ದಾಗ ಇಲ್ಲಿ ಬಂದೆ ಅಂದ್ರೆ ಇಬ್ರು ಗಾಬರಿ. ತ್ರಿಶೂಲ್ ನಿನ್ನೆ ಕೇಳ್ತಾ ಇರೋದು. ಅದೇಪ್ಪ, ನಾನು ಎಷ್ಟೇ ಕಡೆಗೆ ಹೊರಟಿದ್ದೆ, ದಾರಿಲಿ ಬರ್ತಾ ಈ ತರ ಸೌಂಡ್ ಕೇಳಿಸ್ತು. ಏನಪ್ಪ ನೋಡಿದ್ರೆ ನೀವ್ ಇಲ್ಲಿದ್ದೀರಾ. ಸದ್ಯ ಬಂದಿಯಲ್ಲ, ನಿನ್ನ ದೇವರೇ ಕಳಿಸಿದಾರೋ ಏನೋ. ಆದ್ರೆ ನನ್ಗೇನು ಗೊತ್ತಾಗ್ತಾ ಇಲ್ಲ. ಅಪ್ಪ ಹಿಡ್ಕೊಳ್ಳಿ. ಮುಂದೆ ಹುಷಾರಾಗಿ ಬನ್ನಿ, ನಾನಿದ್ದೀನಿ. ನಿಧಾನ ನಿಧಾನ. ಅಪ್ಪಪ್ಪ ನಿಧಾನ, ಮುಂದೆ ಬನ್ನಿ. ನಿಧಾನಪ್ಪ, ಜಂಪ್ ಮಾಡು. ಏನಾಗಿಲ್ಲಪ್ಪ? ಅಲ್ಲಪ್ಪ, ಹೋಗಿ ಅದ್ರ ಮೇಲೆ ಹೋಗಿ ನಿಂತಿದ್ದೀರಲ್ಲ, ಏನಾಯ್ತು ನಿಮ್ಗೆ? ಹೋಗ್ಲಿ ಬಿಡಪ್ಪ, ನಿನ್ನ ದೇವರೇ ಕಳಿಸ್ದಂಗಾಯ್ತು. ತ್ರಿಶೂಲ್, ಊಟ ಮಾಡು, ಚೆನ್ನಾಗಿದೆ. ಹೌದು, ಚೆನ್ನಾಗಿದೆ. ಊಟನೇ ಮಾಡಿಲ್ಲ, ಚೆನ್ನಾಗಿದೆ ಅಂತ ಹೇಳ್ತಾ ಇದೆಯಲ್ಲ. ತ್ರಿಶೂಲ್, ಊಟ ಮಾಡು. ಏನ್ ಮಾಡ್ತಿದ್ಯಾ ನೀನು? ಭಯಪಡ್ತೀಯಾ? ಮನೆಯವರೆಲ್ಲ ಇಲ್ಲೇ ಇದ್ದಾರೆ, ಬಿಡು ಕೈ. ಏನಪ್ಪ ಮುದ್ದು ಮೊಮ್ಮಗನೇ, ಹೆಂಡತಿ ಎದುರಿಗಿದ್ರೆ ನಾವ್ಯಾರು ನಿನಗೆ ಕಾಣಿಸೋದೇ ಇಲ್ವಾ? ಲೇ ಹುಡುಗ, ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನಿನಗದು ಕೋಟಿ ರೂಪಾಯಿ. ಹೆಂಡತಿಯೊಬ್ಬಳು ಜೊತೆಯಲ್ಲಿ ಇದ್ದರೆ ನೀನು ಒಬ್ಬ ಸಿಪಾಯಿ, ನಾನು ಒಬ್ಬ ಪಿಪಾಯಿ. ಏನು ಮಗನೇ, ಎಲ್ಲಿ ಕಳ್ದೋಗ್ಬಿಟ್ಟಿದ್ಯಾ? ತ್ರಿಶೂಲ್, ಅವ್ರ ಕಡೆ ನೋಡ್ಬೇಡ. ಅವ್ಳು ನೋಡ್ತಾ ಇದ್ರೆ ಹಂಗೆ ಕಳೆದೋಗ್ತೀಯ. ಪ್ಲೀಸ್ ಅವಳನ್ನ ಅವಾಯ್ಡ್ ಮಾಡು. ಅವಳನ್ನ ಬೇರೆ ಕಡೆ ತಿರ್ಕೋ. ಇದೇನಿದು? ನನ್ನ ತಲೆ ನನ್ನ ಮಾತೇ ಕೇಳ್ತಾ ಇಲ್ಲ. ತ್ರಿಶೂಲ್, ಆ ಕಡೆ ತಿರ್ಕೊಳ್ಳು. ಗುಡ್ ಬಾಯ್. ಇದೇನಿದು?
ಬರೀ ನನ್ನ ತಲೆ ಅಲ್ಲ, ನನ್ನ ಬಾಡಿನೇ ನನ್ನ ಮಾತು ಕೇಳ್ತಾ ಇಲ್ಲ. ಏನು ಏನಿಲ್ಲ ಏನಿಲ್ಲ. ಮನೆಯವ್ರ ಮುಂದೆ ಹಾಗೆಲ್ಲ ಮಾಡಿದವನು ಇಲ್ಲಿ ಯಾರು ಇಲ್ದಿರ್ಬೇಕಾದ್ರೆ ಹೀಗೆ ಯಾಕೆ ಬಂದು ನಿಂತಿದ್ಯಾ?